ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲ. ಮತ್ತು ನಿಮಗೆ ಮ್ಯಾಥ್ಸ್ ಅಂದರೆ ನಿಮಗೆ ಬೋರ್ಡಿಂಗ್ ಸಬ್ಜೆಕ್ಟ್, ಇಲ್ಲ ನಮಗೆ ಮ್ಯಾಥ್ಸ್ ಬರಲ್ಲ ಮ್ಯಾಮ್ ಅಷ್ಟೊಂದು, ಓಕೆ ನಮಗೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ರೇ ಕಷ್ಟ ಅನ್ಸುತ್ತೆ ಅಂತ ಎಲ್ಲ ನಿಮಗೆ ತುಂಬ ಡೌಟ್ಸ್ ಇರ್ಬೋದು. ಮ್ಯಾಮ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಹೇಳಿ ಮ್ಯಾಮ್ ಅಂತ ಕೂಡ ಹೇಳ್ತಾರೆ ಒಬ್ಬೊಬ್ರು. ನಾನಿಲ್ಲಿ ಹೌ ಟು ಸ್ಕೋರ್ ಫುಲ್ ಮಾರ್ಕ್ಸ್ ಫಸ್ಟ್ ನಿಮಗೆ ಕ್ವೆಶನ್ ಮಾರ್ಕ್. ಮ್ಯಾಮ್, ಈಸ್ ಇಟ್ ಪಾಸಿಬಲ್? 100% ಎಸ್, ನಿಮಗೆ ಮಾಡಲೇಬೇಕು ಅನ್ನೋದು ಇದ್ದರೆ 100% ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ ಹೇಗೆ ಅಂತ ಹೇಳೋಣ. ಇದು ನಿಮಗೆ ಒಂದು ಸ್ಮಾಲ್ ವಿಡಿಯೋ, ಅಂದರೆ ಲೈಕ್ ನಿಮಗೆ ಯಾವ ಥರ ಮ್ಯಾಥ್ಸಲ್ಲಿ ನಾವು ಫುಲ್ ಮಾರ್ಕ್ಸ್ ತೊಗೋಬೋದು. ನಿಮ್ಗೊಂದು ವಿಷಯ ಹೇಳಬೇಕು. ನೀವು ಕಂಪೇರ್ ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕನ್ನಡ, ಇಂಗ್ಲೀಷ್ ಯಾವ ಸಬ್ಜೆಕ್ಟ್ ಆದರೂ ತೊಗೊಳ್ಳಿ, ಸ್ಯಾನ್ಸ್ಕ್ರಿಟ್, ಹಿಂದಿ, ಒಬ್ಬೊಬ್ರು ಇಲ್ಲ ಈ ಸಬ್ಜೆಕ್ಟ್ ಹೇಳ್ತಾ ಇದ್ರೆ ಬೇಜಾರು ಮಾಡ್ಕೋತಾರೆ, ಇಲ್ಲ ಮ್ಯಾಮ್ ಇದು ಇನ್ಕ್ಲೂಡ್ ಮಾಡಿ, ಸೊ ನೋ ನೀಡ್ ಟು ವರಿ. ಯಾವ ಸಬ್ಜೆಕ್ಟ್ ಆದರೂ ತೊಗೊಳ್ಳಿ ನೀವು, ಇದರಲ್ಲಿ ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಮ್ಯಾಥ್ಸ್. 100% ಹೇಳ್ತೀನಿ, ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಮ್ಯಾಥ್ಸೇ. ಬಟ್ 60% ಸ್ಟೂಡೆಂಟ್ಸ್ಗೆ ಮ್ಯಾಥ್ಸ್ ಅನ್ನೋದು ಆಗಲ್ಲ ಸಾಲ್ವ್ ಮಾಡೋಕ್ಕೆ ಅಂತಾರೆ ಯಾವಾಗಲೂ. 60% ಸ್ಟೂಡೆಂಟ್ಸೇ ಆಗಿರ್ತಾರೆ. ಯಾಕೆ? ಮ್ಯಾಥ್ಸ್ ಅನ್ನೋದು ಸ್ಕೋರಿಂಗ್ ಸಬ್ಜೆಕ್ಟ್ ಅಲ್ವಾ, ಮತ್ತು ಯಾಕೆ ಸಾಲ್ವ್ ಮಾಡೋಕ್ಕಾಗಲ್ಲ? ನೀವೊಂದು ಸ್ಮಾಲ್ ಮಿಸ್ಟೇಕ್ಸ್ ಮಾಡ್ತಿರ್ತೀರಾ, ನಿಮಗೆ ಗೊತ್ತಿಲ್ಲದೇನೆ ಒಂದು ಸ್ಮಾಲ್ ಮಿಸ್ಟೇಕ್ಸ್ ಮಾಡ್ತಿರ್ತೀರಾ. ಸಿ, ಫಸ್ಟ್ ಮೇಂಟೈನ್ ಅ ಸಪರೇಟ್ ರಿಜಿಸ್ಟರ್ ಫಾರ್ ಫಾರ್ಮುಲೆ, ಥಿಯರೀಸ್ ಆ್ಯಂಡ್ ಮೆಥಡ್ಸ್. ಒಂದು ಕೆಲಸ ಮಾಡಿ, ಒಂದು ಶಾರ್ಟ್ ಬುಕ್ ತೊಗೊಳ್ಳಿ. ಶಾರ್ಟ್ ಬುಕ್ ತೊಗೊಳ್ಳಿ ಅಂದರೆ ಮತ್ತು ನೀವು ಕ್ಲಾಸ್ಮೇಟ್ ತೊಗೊಂಡು ಒಂದು 200 ಪೇಜಸ್ ತೊಗೊಂಡು ಇಟ್ಕೊಂಡು ಬೇಡ, ನೋ ನೀಡ್ ಟು. ಯಾಕಂದರೆ ಅದು ಆ ಬುಕ್ ನೋಡಿದ ತಕ್ಷಣ ಓದೋ ನಮಗೆ ಉತ್ಸಾಹ ಎಲ್ಲ ಹೊಟ್ಟೋಗ್ಬಾರ್ದು, ಇರಬೇಕು ನಮಗೆ ಅದೆಲ್ಲ ಅಲ್ವಾ. ಏನು ಮಾಡ್ತೀರಾ ಅಂದರೆ ಚಾಪ್ಟರ್ ವೈಸ್ ಅಂತ ಬೇಡ. ಯಾಕಂದರೆ ಲಾಸ್ಟ್ ಎಕ್ಸಾಮ್ಗೆ ನೀವು ಈ ಚಾಪ್ಟರ್ ಓದ್ತೀನಿ, ನಾನು ಈ ಚಾಪ್ಟರ್ ಬಿಡ್ತೀನಿ ಅನ್ನೋದಿರಲ್ಲ. ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಫುಲ್ ಮಾರ್ಕ್ಸ್, 100 ಔಟ್ ಆಫ್ 100 ಮಾರ್ಕ್ಸ್. ಇವಾಗೇನಂದರೆ ಒಂದು ಶೀಟಲ್ಲಿ ಫಾರ್ಮುಲಾಸ್ ಬರ್ಕೊಂಬಿಡಿ, ಫುಲ್ ಲಿಸ್ಟ್ ಮಾಡ್ಕೊಳ್ಳಿ. ಥಿಯರಮ್ಸ್, ಅದರ ಮೆಥಡ್ಸ್, ಹೆಂಗೆ ಸಾಲ್ವ್ ಮಾಡೋದು. ಮ್ಯಾಮ್ ಇದು ಮೆಥಡ್ ಯಾಕೆ ಮ್ಯಾಮ್ ನಮಗೆ? ಇಂಟಿಗ್ರೇಷನಲ್ಲಿ ನಿಮಗೆ ಡಿಫ್ರೆಂಟ್ ಮೆಥಡ್ಸ್ ಇದೆ ಅಲ್ವಾ. ಡಿಫ್ರೆನ್ಸಿಯೇಷನಲ್ಲೂ ಇದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತೆಲ್ಲ ನಾನು ನಿಮಗೆ ಹೇಳಿದ್ದೀನಿ ತುಂಬ ಟೈಮ್ಸ್. ಆ ಥರ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದ್ದಾಗ ಎಕ್ಸಾಮ್ ಹತ್ರ ಬಂದಾಗ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಎಕ್ಸಾಮ್ ಹೋಗಬೇಕು, ಯಾವುದೋ ಮೆಥಡ್ ನನಗೊಂದು ಮರ್ತೋಗ್ಬಾರ್ದು ಅಂದರೆ ಇದ್ರ ಮೇಲೆ ಒಂದ್ಸತಿ ಕಣ್ಣಾಡ್ಸರೆ ಸಾಕು, ನಿಮಗೆ ಈಸಿಯಾಗಿ ಅನಿಸುತ್ತೆ. ಫಸ್ಟ್ ಲಿಸ್ಟ್ ಮಾಡಿ ಪ್ರತಿಯೊಂದು ಫಾರ್ಮುಲಾಸ್, ಮೆಥಡ್ಸ್, ಥಿಯರಮ್ಸ್ ಯಾವುದಿದೆ, ಎಲ್ಲಿ ನೀವು ಅದನ್ನು ಮರ್ತೋಗ್ತೀರಾ ಅನ್ನೋದು ಏನು ಇದಿದ್ರು ಸಹ ಪ್ರತಿಯೊಂದು ಸಹ ಲಿಸ್ಟ್ ಮಾಡ್ಕೊ. ನಾಟ್ ಓನ್ಲಿ ಒನ್. ನೆಕ್ಸ್ಟ್, ಫೈಂಡ್ ಸೊಲ್ಯೂಷನ್ಸ್ ಯುವರ್ ಸೆಲ್ಫ್. ಇವಾಗ ಇದು ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದಾರೆ. ಫಸ್ಟ್ ನೋಡ್ತಾರೆ, ಕ್ವಶನ್ ನೋಡ್ತಾರೆ ಒನ್ ಟೈಮ್ ನೋಡಿ, ಅವ್ರಿಗೆ ಮಾಡೋಷ್ಟು ಪೇಷನ್ಸ್ ಸಹ ಇರಲ್ಲ. ಈಗ ನಾನೇ ಇರ್ತೀನಿ, ನಾನು ಇವಾಗ ನೋಡ್ತೀನಿ, ಇಲ್ಲ ಇದು ಸಾಲ್ವ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಬೇಕು. ಫಸ್ಟ್ ನನಗೆ ಇಂಟ್ರೆಸ್ಟೇ ಇರಲ್ಲ ಸಾಲ್ವ್ ಮಾಡೋದಕ್ಕೆ ಅಂದರೆ ಟಕ್ಕಂತ ಸೊಲ್ಯೂಷನ್ಸ್ ನೋಡ್ಬಿಡ್ತೀನಿ ನಾನು. ಬೇಡ ನನಗೆ ಸೊಲ್ಯೂಷನ್ಸ್ ನೋಡ್ಬಿಟ್ಟು ಮಾಡಿಬಿಡ್ತೀನಿ. ಅವಾಗ ನಿಮಗೆ ಇನ್ನೊಂದು ಡೌಟ್ ಬರುತ್ತೆ. ಅಲ್ಲಿ ಕ್ವಶನ್ ನೋಡ್ತೀರಾ, ಸೊಲ್ಯೂಷನ್ನು ನೋಡ್ತೀರಾ. ಸೊಲ್ಯೂಷನ್ ನೋಡಿದ ತಕ್ಷಣ ನಿಮಗೆ ಇದು ಬರುತ್ತೆ, ಈ ಲೈನ್ ಬರುತ್ತೆ, ಈ ಲೈನ್ ಬರುತ್ತೆ, ಈ ಲೈನ್ ಬರುತ್ತೆ, ಈ ಲೈನ್ ಬರುತ್ತೆ. ಮೀನ್ಸ್ ಪ್ರತಿಯೊಂದು ಲೈನು ನಂಗೆ ಬರುತ್ತೆ ಅಂತ ಓದ್ಕೊಂಡು ಹೋಗ್ಬಿಡ್ತೀರಾ. ಅಲ್ಲ, ಅಲ್ಲಿ ನಿಮಗೆ ಒಂದು ಕಡೆ ನೋಡಿರೋದಕ್ಕಿಂತ ಸೊಲ್ಯೂಷನ್ನ ನೀವೇ ಒಂದು ಸ್ಟೆಪ್ ಆದರೂ ಸರಿ ಅರ್ಥ ಮಾಡಿಕೊಂಡು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀರಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಇದು, ಸೊಲ್ಯೂಷನ್ಸ್ ಫೈಂಡ್ ಮಾಡ್ಬೋದು. ಏನು ಮ್ಯಾಮ್ ಅಷ್ಟೊಂದಿದ? ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ಇದು ಇನ್ನಿಂಥ ಕ್ವೆಶನ್ ಆದರೂ ಸಹ ಟೆನ್ಷನ್ ಆಗಬೇಡಿ. ಫಸ್ಟ್ ಇದಕ್ಕೆ ಏನು ಮೆಥಡ್ ನೋಡಿ. ನೀವು ಫಸ್ಟ್ ಪ್ರಾಬ್ಲಮ್ಸ್ನ ಯಾವಾಗ ಸಾಲ್ವ್ ಮಾಡ್ತೀರಾ ಅಂದರೆ ಓದಿರಬೇಕು. ಟ್ರೈ ಮಾಡಿ, ನಾನು ಪ್ರಾಬ್ಲಮ್ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ಇದಲ್ಲ, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊಲ್ಯೂಷನ್ ಬರದೇ ಹೋದ್ರೂ ಪರವಾಗಿಲ್ಲ, ಮೆಥಡ್ನ ಟ್ರೈ ಮಾಡೋಕ್ಕೆ ಏನಂತೇನೆ. ನೀವು ಮಾಡ್ದಿರಾನೇ ನಾನು ಸೊಲ್ಯೂಷನ್ ನೋಡ್ಕೊಂಡ್ಬಿಡ್ತೀನಿ ಅಂದರೆ ಬರಲ್ಲ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ನಾನು ಹೇಳಿದೆ ಈಗ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಸಿಲೆಬಸ್ ಅನ್ನೋದು ಅರ್ಥ ಆಗಿರಬೇಕು. ಸಿಲೆಬಸ್ಸೇ ಅರ್ಥ ಆಗಿಲ್ಲ ನನಗೆ, a + b² = a² + b² + 2ab ಅಂದರೆ
ಏನೂ ಅರ್ಥ ಆಗಿರಲ್ಲ, ನಾನು ಬೈ ಹ್ಯಾಟ್ ಮಾಡಿಸಿದ್ರೆ ನಿಮ್ಮ ಕೈಯಲ್ಲಿ ಆ ಪ್ರಾಬ್ಲಮ್ ಮಾಡ್ತೀರಾ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಆ ಪ್ರಾಬ್ಲಮ್ ಮಾಡ್ತೀರಾ, ನೆಕ್ಸ್ಟ್ ಪ್ರಾಬ್ಲಮ್. ಆಗಲ್ಲ. ಇಫ್ ಯು ನೋ ದ ಸಿಲೆಬಸ್, ನೋ ಅಂದರೆ ಫಸ್ಟ್ ಚಾಪ್ಟರ್ ವೆಕ್ಟರ್ಸ್, ಸೆಕೆಂಡ್ ಚಾಪ್ಟರ್ 3D, ಈ ಥರ ಅಲ್ಲ. ನೋ ದ ಸಿಲೆಬಸ್ ಅಂದರೆ ಅದರ ಒಳಗಡೆ ಆ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ. ವೆಕ್ಟಾರ್ಸಲ್ಲಿ ಏನೇನು ಬರ್ತಾ ಇದೆ ನನಗೆ ಅದನ್ನ ಹೇಳಿರೋ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಆ ಟಾಪಿಕ್ ಮೇಲೆಲ್ಲ ಒಂದು ಶಾರ್ಟ್ ನೋಟ್ಸ್, ಲಾಂಗ್ ನೋಟ್ಸ್ ಬೇಡ. ಲೆಂತಿ ನೋಟ್ಸ್ ಫ್ರೀ ಟೈಮ್ ಇದ್ದಾಗ, ಶಾರ್ಟ್ ನೋಟ್ಸ್ ಶಾರ್ಟ್ ಟೈಮ್ ಇದ್ದಾಗ. ಕರೆಕ್ಟ್ ಅಲ್ವಾ? ಲೆಂತಿ ನೋಟ್ಸ್ ಲೆಂತಿ ಟೈಮ್ ಇದ್ದಾಗ, ಶಾರ್ಟ್ ನೋಟ್ಸ್ ಶಾರ್ಟ್ ಟೈಮ್ ಇದ್ದಾಗ. ಅದು ಹೇಗಂದರೆ, ನೀವು ಆ ಶಾರ್ಟ್ ನೋಟ್ಸ್ ಅನ್ನೋದು ಹೆಂಗಿರ್ಬೇಕಂದ್ರೆ, ಅದನ್ನು ನೋಡಿದಾಗ ನಿಮಗೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನೋಟ್ಸಲ್ಲಿರೋದು ನಿಮಗೆ ಆ ಥರ ಇರಬೇಕು. ಶಾರ್ಟ್ ನೋಟ್ಸ್ ಅಂದರೆ ಸುಮ್ಮನೆ ಮ್ಯಾಮ್ ಹೇಳಿದ್ದಾರೆ ಅಂತ ಕಾಟಾಚಾರಕ್ಕೆ ಮಾಡಬೇಡಿ, ನಿಮಗೋಸ್ಕರ ಮಾಡ್ಕೊ. ನಾನು ಹೇಳ್ತಿದ್ದೀನಲ್ಲ, ಪ್ರತಿಯೊಂದು ಲೈನು ಅದರಲ್ಲಿ ಓದ್ತಿದ್ದೀರಾ ಅಂದರೆ ಅದರಲ್ಲಿರೋ ಪ್ರತಿಯೊಂದು ಲೈನ್ ನಮಗೆ ನೋಟ್ಸಲ್ಲಿರೋದು ನೆನಪು ಬರುತ್ತೆ. ಆ ಥರ ಫಸ್ಟ್ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ, ಅದಾದಮೇಲೆ ಶಾರ್ಟ್ ನೋಟ್ಸ್ನ ಪ್ರಿಪೇರ್ ಮಾಡಿ. ನೆಕ್ಸ್ಟ್ ಏನು? ಡಿಟರ್ಮೈನ್ ದ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಎಸ್, ಈಗ ನಾ ಹೇಳಿದೆ, ಫಸ್ಟ್ ಸಿಲೆಬಸ್ ನೋಡಿದ್ದೀರಾ, ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಾ. ಒನ್ ಮೋರ್ ಥಿಂಗ್, ಇಲ್ಲಿ ನಾನು ಒಂದು ಹೇಳ್ಬೇಕು ನಿಮಗೆ, ಒಂದ್ಸತಿ ಓದಿದ ತಕ್ಷಣ ಶಾರ್ಟ್ ನೋಟ್ಸ್ ಮಾಡಬಾರ್ದು. ಇದು ನನ್ನ ರಿಕ್ವೆಸ್ಟ್. ಯಾಕಂದರೆ ಒಂದ್ಸತಿ ನೀವು ಹೋದಾಗ, ನಾನು ಹೇಳ್ತೀನಿ ನೋಡಿ, ಫಸ್ಟ್ ಟೈಮ್ ನೀವು ಯಾವುದಾದರೂ ಓದಿ, ಲೈಕ್ ನಿಮಗೆ ಏರಿಯಾ ಆಫ್ ದ ಸರ್ಕಲ್ ಆಗಿರ್ಬೋದು, ಮ್ಯಾಮ್ ಅದು ಈಸಿ ಬೇಡ, ಇನ್ಯಾವುದಾದ್ರು ತೊಗೊಳ್ಳೋಣ, x² + y² = a², ಈಕ್ವೇಷನ್. ಅದು ನಿಮಗೆ ಈಕ್ವೇಷನ್ ಅನ್ನೋದು ಹೊಸದಾಗಿ ಕಲಿತಾ ಇದ್ರೆ, ಅದು ನಿಮಗೆ ಫಸ್ಟ್ ಟೈಮ್ ನೋಡಿದಾಗ ಇದು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ಬಿಡುತ್ತೆ ಫಸ್ಟ್ ಟೈಮ್ಗೆ. ಅದಕ್ಕೆ ಅದನ್ನು ನೀವು ಶಾರ್ಟ್ ನೋಟ್ಸಲ್ಲಿ ಬರೀತೀರಾ, ಅದಕ್ಕೆ ಬರೆಯೋಕ್ಕೆ ಹೋಗಬೇಡಿ. 2-3 ಟೈಮ್ಸ್ ರಿವಿಷನ್ ಮಾಡಿ ನೋಟ್ಸ್ನ. ನಾವು ಕೊಟ್ಟಿರೋ ಏನಿದೆ ನೋಟ್, ಕಾಲೇಜಲ್ಲಿ ಕೊಟ್ಟಿರೋ ಪ್ರೊವೈಡ್ ಮಾಡಿರೋ ನೋಟ್ಸ್ನ ರಿವೈಸ್ ಮಾಡಿ ಒಂದು ಐಡಿಯಾ ಬರುತ್ತೆ. ಓಕೆ, ಇದು ನನಗೆ ಕಷ್ಟ ಇದೆ, ಮೀನ್ಸ್ ಇದು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಬರಿಬೇಕು, ಎಲ್ಲಿ ನಾನು ಅವಾಯ್ಡ್ ಮಾಡಬೇಕು, ಅದನ್ನು ಮಾತ್ರ ಶಾರ್ಟ್ ನೋಟ್ಸ್ ಬರಿತೀರಾ. ಶಾರ್ಟ್ ನೋಟ್ಸ್ ಬಂದಮೇಲೆ ಏನು ಮಾಡ್ತೀರಾ? ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ಬರುತ್ತಾ? ಇಲ್ಲ, ಬರೋದಿಲ್ಲ. ಆವಾಗ ನಿಮ್ಮ ವೀಕ್ನೆಸ್ ಎಲ್ಲಿದೆ ಅಂತ ಕ್ಲಿಯರಾಗಿ ಫೈಂಡ್ ಔಟ್ ಆಗುತ್ತೆ. ನಾವು ಬಂದು ನಿಮಗೆ ಹೇಳೋ ನೆಸೆಸಿಟಿ ಇಲ್ಲ, ನಿಮಗೇನೆ ನಿಮ್ಮ ವೀಕ್ನೆಸ್ ಎಲ್ಲೆಲ್ಲಿದೆ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಅಲ್ಲ, ಇಂಪ್ರೂವ್ ಮಾಡ್ಕೊಳ್ಳಿ. ಯಾವ ಏರಿಯಾಲಿ ನಿಮ್ಗೆ ಎಲ್ಲಿ ಮಿಸ್ ಆಗ್ತಿದೆ, ಯಾವ ಸ್ಟೆಪ್ಪಲ್ಲಿ ನೀವು ಮಿಸ್ ಆಗ್ತೀರಾ, ಅದನ್ನು ಇಂಪ್ರೂವ್ ಮಾಡ್ಕೊತಾ ಬನ್ನಿ. 10 ಕ್ವೆಶನ್ಸ್ ಕೊಡಿ, ಇನ್ ಕೇಸ್ 5 ಆಗಿದೆ, ನೆಕ್ಸ್ಟ್ ಟೈಮ್ 6 ಮಾಡೋಕ್ಕೆ ಟ್ರೈ ಮಾಡಿ, ಅಷ್ಟೇ, ಜಾಸ್ತಿ ಬೇಡ. 10 ಔಟ್ ಆಫ್ 10 ರಾಂಗ್ ಥಿಂಕಿಂಗ್ ಅದು ಆ್ಯಕ್ಚುಲಿ. 5 ಇಂದ 7 ನಿಧಾನಕ್ಕೆ ಬರಬೇಕು. ಅದೇ ಥರ ಮಗು ಇರುತ್ತೆ, ಸ್ಮಾಲ್ ಬೇಬಿ, ಎದ್ದು ನಡಿ ಅಂದರೆ ನಡೆಯುತ್ತಾ ಅದು? ಇಲ್ಲ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಅದೇ ಥರ ನೀವು ನಿಧಾನವಾಗಿ ಇಂಪ್ರೂವ್ ಮಾಡ್ಕೊಂಬರ್ಬೇಕು ನಿಮ್ಮ ಸ್ಕಿಲ್ಸ್ನ. ಓಕೆನಾ? ಕೀಪ್ ದ ಎಕ್ಸಾಮ್ ಪೇಪರ್ ಕ್ಲೀನ್. ವಾವ್ ಮ್ಯಾಮ್, ಕಾಮಿಡಿ ಥಿಂಗ್ ಇದು. ಯಾರು ಹೇಳಿದ್ದು ನಿಮ್ದು? ನಾನು ಬರೆಯೋವಾಗ ನನ್ನ ಬಗ್ಗೆನೇ ಹೇಳ್ತೀನಿ ನಾನು. ಲೈಕ್ ಇದು ಮೋಟಿವೇಶನ್ ಥರ ಆದರೂ ಅಂದ್ಕೊಳ್ಳಿ, ನೀವು ಏನಾದರೂ ಅಂದ್ಕೊಳ್ಳಿ. ನನ್ನ ಬಗ್ಗೆನೇ ಎವ್ರಿ ಟೈಮ್ 100 ನಂದು ಮ್ಯಾಥ್ಸ್, ಔಟ್ ಆಫ್ ಔಟ್, ಎವ್ರಿ ಟೈಮ್. ಇನ್ ಲೈಕ್ ನಮ್ಮದು ಡಿಗ್ರಿಯಲ್ಲಿ ಎಲ್ಲ ಗ್ರೂಪ್ಸ್ ಒಂದು ಇರುತ್ತೆ, ಇವಾಗ ಇಲ್ಲ, ಗ್ರೂಪ್ಸ್ ಅಂತ ಬರುತ್ತೆ, ಗ್ರೂಪ್ ಥಿಯರಿ ಅಂತ. ಓನ್ಲಿ ಥಿಯರಮ್ಸ್. ಅದು ಹೆಂಗಿರುತ್ತಂದರೆ ಜಸ್ಟ್ ಥಿಯರಮ್ಸೇ, ಪ್ರಾಬ್ಲಮ್ಸೇ ಇಲ್ಲ ಅದರೊಳಗಡೆ. ಪ್ರತಿಯೊಂದು ಥಿಯರಮ್ ಸೆಂಟೆನ್ಸ್, ನಿಮಗೆ ಥಿಯರಮ್ ಅಂದರೆ ಗೊತ್ತೇ ಇದಲ್ಲ, 3 ಥಿಯರಮ್ಸ್ ಬಿಟ್ಟು ಇನ್ನು ಒಂದು ಇದು ಇರೋದಿಲ್ಲ ಅಲ್ಲಿ. ಅಂಥ ಸಬ್ಜೆಕ್ಟಲ್ಲೂ ಸಹ ಅದು ಇದು ಏನೋ ಒಂಥರ ನನಗೆ ಸೆಲ್ಫ್ ಈ ಥರ ಹೇಳ್ತಿಲ್ಲ. ಯಾಕೆ ಬರ್ತಿದೆ ಅಂದರೆ ನಾನು ಒಂದೇ ಮಾಡಿರೋದು. ನಿಮಗೆ ಈಗ ನೀವು ಹೇಳ್ತೀರಾ, ಮ್ಯಾಮ್ ಟಾಪರ್ ಏನೇನು ನಮಗೆ ಸೀಕ್ರೆಟ್ಸ್ ಹೇಳ್ತಾರೆ ಅಂತ. ಎಸ್, ಹಂಗಾದರೆ ನಾನು ಟಾಪರೇ, ಸೊ ನನ್ನ ಮಾತು ನೀವು ಕೇಳ್ಬೋದು. 100% ಹೇಳ್ತೀನಿ, ನಾನು ಜಾಯ್ನ್ ಮಾಡ್ತೀನಿ. ನಾನೇನು ಮಾಡ್ತಿದ್ದೆ ಅಂದರೆ, ಫಸ್ಟ್ ಪೇಪರ್ನ ಫುಲ್ ಕ್ಲೀನ್ ಅಂದರೆ ಸ್ಪ್ರೇ ಹಾಕಿ ಹೊರಿಸ್ತಾ ಇರಲಿಲ್ಲ. ಫುಲ್ ನಾನು
ಪೆನ್ನಲ್ಲಿ ಸ್ಕ್ರ್ಯಾಚ್ ಮಾಡೋದು ಅಥವಾ ಡಾಟ್ಸ್ ಇಡೋದು ಆ್ಯಂಡ್ ಬರೆದಿರೋದನ್ನೇ ಓವರ್ ರೈಟ್ ಮಾಡೋದು, ಈ ಥರ ಫಸ್ಟ್ ಮಾಡ್ತಾ ಇರಲಿಲ್ಲ. ಬರೆಯೋದನ್ನೇ ಸ್ವಲ್ಪ ಬಿಗ್ ಆಗಿ ಲೆಟರ್ಸ್ನೆಲ್ಲ ಸ್ವಲ್ಪ ಗುಂಡಿಗೆ ಬರೆದು ಪ್ರತಿಯೊಂದು ಎಕ್ಸಾಂಪಲ್ಗೂ ನನ್ನ ಕೈಲಾದರೆ ನಾನು ಗ್ರಾಫ್ಸ್ ಹಾಕ್ತಾ ಇದ್ದೆ, ನನ್ನ ಕೈಲಾದರೆ ಅದಕ್ಕೆ. ಇಲ್ಲ ಅಂದರೆ ಇನ್ನೊಂದು ಬೆಸ್ಟ್ ಥಿಂಗ್ ಏನಂದರೆ ಪಾಯಿಂಟ್ಸ್ ವೈಸ್ ಬರಿತಾ ಇದ್ದೆ. ಥಿಯರಮ್ ಕೂಡ ನಾನು ಪಾಯಿಂಟ್ಸ್ ವೈಸೇ ಬರಿತಾ ಇದ್ದೆ. ನೀವು ಏನಾದರೂ ಹೇಳಿ, ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್, ಯು ಜಸ್ಟ್ ಬಿಲೀವ್ ಇಟ್ ಆರ್ ನಾಟ್. ಇಂಪ್ಲಾಯೀಸ್ನು ಕೂಡ ನಾನು ಮಾರ್ಕ್ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿ ನಾವು ಬರೀತಿರ್ಲಿಲ್ಲ. ಯಾಕಂದರೆ ಯಾವಾಗ 100 ಬರಬೇಕು ಅನ್ನೋ ಇಂಟೆನ್ಷನ್ ಇರುತ್ತೋ ಇದೆಲ್ಲ ಅವ್ರಿಗೆ ಮ್ಯಾಟರ್ ಆಗುತ್ತೆ. ವ್ಯಾಲ್ವೇಟರ್ಗಲ್ದೇ ಇದ್ದರೂ ಆ ಸ್ಟೂಡೆಂಟ್ಗೆ ಮ್ಯಾಟರ್ ಆಗುತ್ತೆ. ನಾನು ಯಾವ ಥರ ಫೀಲ್ ಆಗ್ತಿದ್ದೆ ಅಂದರೆ ಅವ್ರು ಕೊಡ್ತಾರೋ ಇಲ್ಲ ಇಂಪ್ಲಾಯ್ಸ್ ಈ ಥರ ಬರೆದ್ಬಿಟ್ರೆ ಅನ್ನೋ ಫೀಲಿಂಗಲ್ಲಿ ನಾನು ಬರೀತಿದ್ದೆ. ಸೊ ಡೆಫಿನೆಟಾಗಿ ಆವಾಗ ಪ್ರತಿ ಸೆಮ್ಮಲ್ಲಿ ಪ್ರತಿ ಇಯರಲ್ಲಿ 100. ಯಾಕೆ ಮ್ಯಾಮ್ ಮ್ಯಾಥ್ಸ್ ಅಂದರೆ ನಿಮಗೆ ಹುಚ್ಚು ಮ್ಯಾಮ್, ಅದು ಅಫ್ಕೋರ್ಸ್, ಬಟ್ ನೀಟ್ನೆಸ್ ಅನ್ನೋದು ತುಂಬ ವ್ಯಾಲ್ವೇಟರ್ಗೆ ನಿಮಗೆ ಪೇಪರ್ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಇರಬೇಕಲ್ಲಿ ಫಸ್ಟ್ ನಿಂತ್ಕೊ ನಾನು ಮಾಡಿ ನಾನು ಬೇರೆ ಪೇಪರ್ಗೆ ಹೋಗೋಣ ಅನ್ನೋ ಇಂಟೆನ್ಷನ್ ಬರಬಾರ್ದು. ನೀಟಾಗಿ ಇರಬೇಕು, ಲೈನ್ಸ್ ಇರಬೇಕು, ಆಗಿರಬೇಕು ಪೇಪರ್ ನೋಡೋಕ್ಕೇನೆ. ಆ್ಯಂಡ್ ನೆಕ್ಸ್ಟ್ ಗೊತ್ತಾಯ್ತಲ್ಲ ಇದು. ನೆಕ್ಸ್ಟ್ ಆನ್ಸರ್ ಇನ್ ಸ್ಟೆಪ್. ನಾನು ನಿಮಗೆ ಹೇಳಿದೆ ಆಲ್ರೆಡಿ. ಆನ್ಸರ್ ಇನ್ ಒಂದಕ್ಕೆ ಗ್ಯಾಪ್ ಇರಲಿ, 1 by 1 ಸ್ಟೆಪ್ ಮಿಸ್ ಮಾಡಬೇಡಿ. ಒಂದೊಂದು ಸತಿ ಸ್ಟೆಪ್ನ ಎಗರ್ಸ್ಬಿಟ್ರೆ ಅಂದರೆ ಗೊತ್ತಲ್ಲ, ಸೀಸರ್ ಹಾಕಿಬಿಟ್ರು ಸ್ಟೆಪ್ಸ್ಗೆ ಮಾರ್ಕ್ಸ್ ಕೊಡಲ್ಲ. ಅವಾಗ ಹೇಳಿಲ್ವಾ, ಯಾವಾಗ ಅಂದರೆ ಇದೆಲ್ಲ ಮ್ಯಾಟರ್ 100 ಬರೋವಾಗ. ಪ್ರತಿ ಸತಿ ನಾನು ಹೇಳ್ತೀನಿ 100 ಬರೋವಾಗೆ ಇದೆ ಇನ್ಕ್ಲೂಡ್ ಆಗೋದು. 99 ಅಂದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ ಇದನ್ನು, ಬಿಕಾಸ್ 100 ಬರೋರ್ನ 3 ಮೆಂಬರ್ಸ್ ಏನೋ ಎವ್ಯಾಲ್ಯೂಷನ್. ಸೊ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಬರೆಯೋಕ್ಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಏನಾದರೂ ಆಗಿರ್ಬೋದು, ಅದು ಪ್ರಾಬ್ಲಮ್ಸ್ನ ಆಗಲ್ಲ ಮ್ಯಾಕ್ಸಿಮಮ್, ಬಟ್ ಪ್ರಾಬ್ಲಮಲ್ಲೂ ಕೂಡ ಲೈಕ್ ಈಗ ಮೈನಸ್ ಇರುತ್ತೆ, ಅದರಿಂದ ಒಂದೇ ಸತಿ ಚೆಕ್ ಅಂತ ಆನ್ಸರ್ ಬರೆಯೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಸಾಲ್ವ್ ಮಾಡಿ. ಇಟ್ಸ್ ಓಕೆ. ನಿಮಗೆ ಕೊಟ್ಟಿರೋ 3 hours ತುಂಬ ಇದೆ, ಅದರಲ್ಲಿ ತುಂಬ ಕನ್ಫ್ಯೂಷನ್ ಆಗಿ ಏನೇನೋ ಬರೆಯೋಕ್ಕೆ ಹೋಗಬೇಡಿ. ಜಸ್ಟ್ ಆನ್ಸರ್ ಇನ್ ಸ್ಟೆಪ್ಸ್, ಅಟೆಂಪ್ಟ್ ದ ಫೆಮಿಲಿಯರ್ ಕ್ವೆಶನ್ಸ್. ಆ್ಯಕ್ಚುಲಿ ನಾನು ಈ ಥರ ಮಾಡ್ತಾ ಇರಲಿಲ್ಲ, ಸೇ ಫ್ರ್ಯಾಂಕ್ಲಿ ನಾನು ಈ ಥರ ಮಾಡ್ತಾ ಇರಲಿಲ್ಲ. ನಾನು ಫಸ್ಟ್ ಮಾಡ್ತಿದ್ದು ಲಾಸ್ಟ್, ನಾನು ಬಿಗ್ ಕ್ವೆಶನ್ಸಿಂದ ಸ್ಮಾಲ್ ಕ್ವೆಶನ್ಸ್ ಬನ್ನಿ. ಪರ್ಸ್ನಲಿ ನಾನಾದರೆ ಬಿಗ್ಗರ್ ಕ್ವೆಶನ್ಸಿಂದ ಸ್ಮಾಲರ್ ಕ್ವೆಶನ್ಸ್, ಯಾಕಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಬಿಗ್ ಕ್ವೆಶನ್ಸ್ ಬರೋದು ತುಂಬ ಲೈಕ್ ಆಗ್ತಿತ್ತು. ಏನು ಇಂಟೆನ್ಷನ್ ಅಂದರೆ ದ್ಯಾಟ್ ಬಿಗ್ ಕ್ವೆಶನ್ಸ್ ಬರೆದಾಗ ಟೈಮ್ ಬೇಗ ಇದಾಗೋದ್ರೆ ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಈಸಿಯಾಗಿ ಬರೆಯೋದು ಅನ್ನೋ ಥರ. ಇದು ಅದೇ ಮೀನಿಂಗ್. ಫೆಮಿಲಿಯರ್ ಕ್ವೆಶನ್ಸ್, ಇವಾಗ 100 ಮಾರ್ಕ್ಸ್ ಬರಬೇಕಂದ್ರೆ ನೀವು ಎಲ್ಲ ಕ್ವೆಶನ್ಸಲ್ಲೂ ಫೆಮಿಲಿಯರ್ ಇರ್ತೀರಾ ಅಲ್ವಾ, ಎಲ್ಲ ಕ್ವೆಶನ್ಸಲ್ಲೂ ಫೆಮಿಲಿಯರ್ ಇರ್ತೀರಾ. ಬಟ್ ಇನ್ ಕೇಸ್ ಆಗದೆ ಇದ್ದಾಗ ಫೆಮಿಲಿಯರ್ ಕ್ವೆಶನ್ಸ್ ರಾಂಗ್ ನಿಮಗೆ ಆಗೋದೇ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರುತ್ತಲ್ಲ, ಫಸ್ಟ್ ಆ ಕ್ವೆಶನ್ಸ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲ ಕ್ವೆಶನ್ಸ್ನು ನೋಡೋಕೆ ಹೋಗ್ಬಿಡಿ, ಕ್ಲಮ್ಸಿ ಆಗುತ್ತೆ. ಯಾವುದು ತುಂಬ ಚೆನ್ನಾಗಿ ಬರುತ್ತೆ, ಎಸ್ ಇದು 100% ಬರುತ್ತೆ ಅನ್ಸುತ್ತೋ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಸ್ ಐ ಸೆಡ್ ಅರ್ಲಿಯರ್, ಪ್ರತಿಯೊಂದು ಪ್ರಾಬ್ಲಮ್ಗೂ ನಿಮ್ಮ ಕೈಲಾದರೆ ಡಯಾಗ್ರಾಮ್ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿ, ಸ್ಟೆಪ್ಸ್ ಬರೆಯೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಗ್ರಾಫ್ಸ್ ಆದರೆ ಇದೂ ಸಹ ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಗೊತ್ತಾ, ಒಂದೊಂದು ಸತಿ ನೀವು ಏನೂ ಸೆಂಟೆನ್ಸ್ ಬರ್ದಿರಲ್ಲ, ಗ್ರಾಫ್ ಬರ್ದಿರ್ತೀರಿ, 3 ಮಾರ್ಕ್ಸ್ ಇರುತ್ತೆ ಕ್ವಶನ್, 2 ಮಾರ್ಕ್ಸ್ ಕೊಟ್ಟಿರ್ತಾರೆ ನಿಮಗೆ. ಅದೇ ಗ್ರಾಫ್ ಇರಲ್ಲ, ಈ ಸೆಂಟೆನ್ಸ್ ಬರ್ದಿರ್ತೀರ, ಕಟ್ ಮಾಡಿರ್ತೀರ. ಗ್ರಾಫ್ಸ್ ಮತ್ತು ಡಯಾಗ್ರಾಮ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದನ್ನು ಸಹ ಮಿಸ್ ಮಾಡಿ ಬರೆಯೋಕ್ಕೆ ಟ್ರೈ ಮಾಡಿ, ಇದ್ರ ಮೇಲೆ ಸಹ ಕಾನ್ಸಂಟ್ರೇಟ್ ಮಾಡಿ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ನಾನು ಹೇಳ್ತಿದ್ದೆ ಅಲ್ವಾ, ಪ್ರತಿಯೊಂದು ಸ್ಟೆಪ್ಪನ್ನು ಇದೇ ಥರ ಫಾಲೋ ಮಾಡಿ 100% ನೀವು ತೆಗಿತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮ್ಯಾಥ್ಸ್ ಅನ್ನೋದು ನೋಡಿ ಎಂಟೈರ್ಲಿ ಡಿಪೆಂಡ್ಸ್ ಆನ್ ಯುವರ್ ಕಾನ್ಫಿಡೆನ್ಸ್. ನಿಮ್ಗೆ ಒಂದು ಮರಿಬೇಡಿ, ಮ್ಯಾಥ್ಸಲ್ಲಿ ಒಂದು ಆದರೆ ಫುಲ್ ಕರೆಕ್ಟ್ ಆಗುತ್ತೆ, ಅಂದರೆ ಫುಲ್ ರಾಂಗ್ ಆಗುತ್ತೆ. ಒಂದು ಬಂದರೆ 0 ಮಾರ್ಕ್ಸ್ ಬರುತ್ತೆ, ಇಲ್ಲಾಂದರೆ ಫುಲ್ ಮಾರ್ಕ್ಸ್, ಅರ್ಧಂಬರ್ಧ ಮಾರ್ಕ್ಸ್ ಕೊಂಬೇಡಿ. ಒಂದು
ನಥಿಂಗ್ ಆರ್ ಎವ್ರಿಥಿಂಗ್. ಎರಡೂ ಕಡೆ ಒಂದೇ ಸತಿ ಹೋಗೋಕ್ಕಾಗಲ್ಲ ಅನ್ನೋದು ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್. 100 ಔಟ್ ಆಫ್ 100 ಬಂದಿದ್ದೀನಿ ಅಂದರೆ ನಿಮ್ಮ ಪರ್ಸೆಂಟೇಜೇ ಎಲ್ಲೋ ಇರುತ್ತೆ. ಸೊ ಅದಕ್ಕೆ ಮಿಸ್ ಮಾಡದೆ ಚೆನ್ನಾಗಿ ಓದ್ಕೊಳ್ಳಿ, ಪ್ರತಿಯೊಂದನ್ನು ಸಾಲ್ವ್ ಮಾಡಿ. ಇನ್ ಕೇಸ್ ಏನಾದರೂ ಡೌಟ್ ಇದೆ ಅಂದರೆ ಕೇಳಿ, 100% ನಾನು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಲರ್ನಿಂಗ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.